ಬಡವರ ಹೊಟ್ಟೆ ತುಂಬಿಸೋದಕ್ಕೋಸ್ಕರ ಮಹತ್ವದ ಯೋಜನೆ ಅನ್ನಭಾಗ್ಯವನ್ನ ಜಾರಿಗೆ ತರಲಾಯಿತು. ಆದ್ರೆ ಈ ಪಡಿತರ ಅಕ್ಕಿಯನ್ನ ಅಕ್ರಮವಾಗಿ ಸಾಗಾಟ ಮಾಡಲಾಗ್ತಾ ಇದೆ. ದುರಂತ ಅಂತ ಹೇಳಿದ್ರೆ ಈ ಪಡಿತರ ಅಕ್ಕಿ ಅಕ್ರಮ ಸಾಗಾಟಕ್ಕೆ ಆರಕ್ಷಕರು ಪೊಲೀಸರ ಕೃಪಾ ಕಟಾಕ್ಷ ಇದೆ. ಎಫ್ಐಆರ್ ಮಾಡದಿರೋದಕ್ಕೆ ಸಿಂಧನೂರು ಪೊಲೀಸ್ ಠಾಣೆಯ ಸಿಬ್ಬಂದಿ ಡೀಲ್ ಮಾಡ್ಕೊಂಡಿರುವಂತಹ ಮಾಹಿತಿ ಪವರ್ ಟಿವಿ ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇದೆ. ಬಚಾವ್ ಮಾಡೋದಕ್ಕೆ 2 ಲಕ್ಷ ಲಂಚವನ್ನ ಕೇಳಿದಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇದ್ದು ರಾಯಚೂರು ಜಿಲ್ಲೆ ಸಿಂಧನೂರು ಪೊಲೀಸ್ ಠಾಣಾ ಸಿಬ್ಬಂದಿಯ ಕರ್ಮಕಾಂಡ ಇದು. ಹಣಕ್ಕೆ ಠಾಣೆಯ ಸಿಬ್ಬಂದಿ ಬೇಡಿಕೆ ಇಟ್ಟಂತಹ ವಿಡಿಯೋ ಪವರ್ ಟಿವಿಗೆ ಲಭ್ಯವಾಗಿದ್ದು ಅಕ್ರಮ ಪಡಿತರ ಸಾಗಿಸ್ತಾ ಇರುವ ಬಗ್ಗೆ ಮಾಹಿತಿಯನ್ನ ತಿಳಿದು ಲಾರಿ ಸಮೇತ ಅಕ್ಕಿಯನ್ನ ಸೀಸ್ ಮಾಡಲಾಗುತ್ತೆ. ಬಟ್ ಪೊಲೀಸ್ ಸ್ಟೇಷನ್ ಒಳಗೆ ಪೊಲೀಸ್ ಸ್ಟೇಷನ್ನ ಆವರಣಕ್ಕೆ ಲಾರಿ ಹೋಗಿದ್ರೂ ಕೂಡ ಯಾವುದೇ ಕೇಸ್ ದಾಖಲಾಗೋದಿಲ್ಲ. ಲಾರಿ ಠಾಣೆಯ ಆವರಣಕ್ಕೆ ಹೋಗ್ತಾ ಇದ್ದಂತೆ ಹೊರಗಡೆ ಡೀಲ್ ಕುದುರಿಸ್ಕೊಳ್ತಾರೆ ಸಿಬ್ಬಂದಿ. 10 ರಿಂದ 20 ಸಾವಿರ ಆದ್ರೆ ಕೊಡ್ಬೋದು, ಲಕ್ಷ ಕೇಳಿದ್ರೆ ಹೆಂಗೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಆ ಲಾರಿಯಲ್ಲಿ ಇದ್ದಂಥವ್ರು. ಈ ಕುರಿತಾಗಿ PSI ನ ಕೇಳಿದ್ರೆ ನನಗೆ ಮಾಹಿತಿ ಇಲ್ಲ ಅಂತಾರೆ. ಇನ್ನು ಪೊಲೀಸ್ ಇನ್ಸ್ಪೆಕ್ಟರ್ ಊರಲ್ಲಿ ಇಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಮೇಲಾಧಿಕಾರಿಗಳಿಗೆ ಗೊತ್ತಿಲ್ಲದೇನೆ ಠಾಣೆಯಲ್ಲಿ ಡೀಲ್ ನಡೀತಾ ಅನ್ನುವಂತಹ ಅನುಮಾನ ಈ ವಿಡಿಯೋ ನೋಡಿದಾಗ ಮೂಡುತ್ತೆ. ಅದವರೆಗೂ ಬರ್ಲಿಕ್ಕೆ ಒಳಗೆ ಅದನ್ನು ಓದ್ತಿ ಅವ್ರು ಏನ್ ಮಾಡ್ಲಂತಾರೆ, ನಾವೇನ್ ಮಾಡ್ಬೇಕು? ಈಗ ಮಾತಾಡಿದೆ ಕೊಡ್ತೀವಿ FIR ಹಾಕಿ ನಾನು ಏನು ಮಾಡಲಿ ಕೊಡಕ್ಕೆ ನಾನು ಗ್ಯಾರಂಟಿ ರೊಕ್ಕ ತಗೊಳಕ್ಕೆ ಗ್ಯಾರಂಟಿ ಇದೀನಿ. ಗಾಡಿ ಹೊರಗೋಯ್ತದ ನಾನು ಕೊಡ್ತೀನಿ, ಅದು ಕೊಟ್ಟಿಲ್ಲ ಅಂದ್ರೆ ನಾನು ಕೇಳ್ರಿ ಅದಕ್ಕೆ ನಾನು ಜವಾಬ್ದಾರಿ ತಗೊಂತೀನಿ. ಈ ಗಾಡಿ ಹೋಗಲ್ಲ ಅಂದ್ರೆ ಹೆಂಗೆ ಕೊಡ್ತಾರೆ ಅದನ್ನ ನಾನು ಹೇಳಿರ್ತದೆ. ನೀವು ಅಲ್ಲ ಗಾಡಿನ ಹೊರ 5 ನಿಮಿಷ ಟೈಮಲ್ಲ ಅಂತ ಹೇಳ್ತಾರೆ, ರೊಕ್ಕ ಕೊಡಲಾರ್ದೆ ಈಗ ಆಯ್ತು ಇವತ್ತು ತಟಾಕೊಂಡು ಒಂದು ಸಿಗಲ್ಲ ಅಂತಿಮಮ್ಮ ನಿಮಗೆ. ಅಣ್ಣ ನಾನು ಅದನ್ನ ಹೇಳಕತ್ತೀನಿ. ಇನ್ನು ಯಾವ ರೈತ ಮಾಡತ್ತಲ್ಲ ಯಾರ ಬುದ್ಧಿವಂತರಿ ಹಂಗನ್ಮಿಷನ್ ಮುಂದೆ ಹೇಳತ್ ನೋಡು ಬಹಳ ಬುದ್ಧಿವಂತ ಬಿಡೋ ಮಾರೆ ಬುದ್ಧ ಯಾರು ರೊಕ್ಕ ಬಿಡಿಸಿ ಇದು ತೋರ್ಸಿ ಯಾರು ನಾವು ಬಂದ್ರು ಎಷ್ಟು ರಾಜಾರೋಷವಾಗಿ ರಾಯಚೂರಿನ ಠಾಣೆಯ ಸಿಬ್ಬಂದಿ ಡೀಲ್ ಮಾತನಾಡ್ತಿದ್ದಾರೆ ಅನ್ನುವಂಥದ್ದನ್ನು ವಿಡಿಯೋದಲ್ಲಿ ಗಮನಿಸ್ತಾ ಇದ್ದೀವಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ನೀಲಕಂಠ ಸ್ವಾಮಿ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನೀಲಕಂಠ ಸ್ವಾಮಿ, ಒಂದು ಕಡೆ ಬಡವರ ಹೊಟ್ಟೆ ತುಂಬಿಸ್ಬೇಕಾಗಿರೋ ಅಕ್ಕಿನ ಹಿಂಗ್ ಕದ್ದು ತಗೊಂಡು ಹೋಗ್ತಾ ಇದ್ದಾರೆ, ಇವರಿಗೆ ಮನುಷ್ಯತ್ವ ಇದೆಯಾ ಅನ್ನೋ ಪ್ರಶ್ನೆ. ಇನ್ನೊಂದು, ಪೊಲೀಸರು ಯಾವ ರೀತಿ ಸಿಬ್ಬಂದಿ ಅಲ್ಲಿ ಡೀಲ್ ಮಾಡ್ತಿದ್ದಾರೆ ನೋಡಿದ್ರೆ ಆ ಇಡೀ ಸ್ಟೇಷನ್ ನಲ್ಲೇ ಇನ್ನೆಷ್ಟು ಮಟ್ಟಿಗೆ ಲಂಚಾವತಾರ ತಾಂಡವ ಆಡ್ತಿದೆ ಅಂತ. ನಿಜ ಪ್ರಜ್ವಲ, ಒಂದು ಆಂಗಲ್ ಅಲ್ಲಿ ನಾವು ಈ ಒಂದು ಸ್ಟೋರಿನ ಇದ್ ಮಾಡ್ಬೋದು. ಒಂದು ಆಂಗಲ್ ಅಲ್ಲಿ ಸರ್ಕಾರ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಆಗ್ತಾ ಇದ್ರು ಕೂಡ ಇದುವರೆಗೂ ಅದನ್ನ ತಡೆಯುವಲ್ಲಿ ಸಂಪೂರ್ಣ ವಿಫಲವಾಗಿರ್ತಕ್ಕಂಥದ್ದು ಒಂದು. ಆದ್ರೆ ಇನ್ನೊಂದು ಕಡೆ ಇದನ್ನ ತಡೆಯುವಲ್ಲಿ ಮಹತ್ವದ ಪಾತ್ರ ವಹಿಸಬೇಕಾಗಿರ್ತಕ್ಕಂಥ ಆಹಾರ ಇಲಾಖೆ ಕೂಡ ಮೌನ ವಹಿಸಿರ್ತಕ್ಕಂಥದ್ದು. ಅದರ ಜೊತೆಗೆ ಸೀಸ್ ಮಾಡಿದಂತ ಸಂದರ್ಭದಲ್ಲಿ ಪೊಲೀಸರು ಇಂತಹ ಒಂದು ಕಾಳಸಂತೆಗೆ ಮಾರಾಟ ಮಾಡೋದಕ್ಕೆ ಹೊರಟಂತಹ ಲಾರಿಯನ್ನ ಸೀಸ್ ಮಾಡ್ತಾರೆ. ಸೀಸ್ ಮಾಡಿ ಸ್ಟೇಷನ್ ಠಾಣೆ ಒಳಗೂ ಕೂಡ ಲಾರಿ ತೆಗೆದುಕೊಂಡು ಹೋಗ್ತಾರೆ. ಆದ್ರೆ ಠಾಣೆಯಲ್ಲಿ ಲಾರಿ ಹೋದ್ರೂ ಕೂಡ ಇಲ್ಲಿ ಈ ಒಂದು ಪ್ರಕರಣ ದಾಖಲಾಗೋದಿಲ್ಲ. ಆ ಒಂದು ಲಾರಿ ಮೇಲೆ ಪ್ರಕರಣ ದಾಖಲಾಗೋದು. ಅದ್ರ ಜೊತೆಗೆ ಲಾರಿ ಠಾಣೆ ಒಳಗಡೆ ಹೋಗ್ತಿದ್ದಂತೆ ಇಲ್ಲಿ ಪೇದೆಯೊಬ್ರು ಅಲ್ಲಿ ಏನೋ ಡೀಲ್ ಮಾಡೋದಕ್ಕೆ ಮುಂದಾಗ್ತಾರೆ. ಅಂದ್ರೆ ಎಷ್ಟರ ಮಟ್ಟಿಗೆ ಇಲ್ಲಿ ಈ ಒಂದು ವ್ಯವಸ್ಥೆಯಲ್ಲಿ ಇವ್ರು ಕೆಲಸ ಮಾಡ್ತಿದಾರೆ ಅಂತ. ಇನ್ನು ಈ ಒಂದು ಬಗ್ಗೆ ಮಾಹಿತಿ ಕೇಳಿದ್ರೆ ಏನೋ ಸ್ವತಃ ಪವರ್ ಟಿವಿ ಕಾಲ್ ಮಾಡಿದಾಗ ಅಲ್ಲಿನ ಠಾಣೆಯ PSI ಮತ್ತು PI ಅವರಿಗೆ ಇನ್ನು ಫೋನ್ ಮಾಡಿದ ಸಂದರ್ಭದಲ್ಲಿ PSI ಹೇಳ್ತಾರೆ ನನಗೆ ಈ ಬಗ್ಗೆ ಮಾಹಿತಿ ಇಲ್ಲ ಅಂತ. PI ಅವರು ಹೇಳ್ತಾರೆ ನಾನು ಊರಲ್ಲಿ ಇಲ್ಲ ಅನ್ನೋ ಒಂದು ಮಾತನ್ನ ಇಲ್ಲಿ ಹೇಳ್ತಕ್ಕಂಥ. ಅಂದ್ರೆ ಇಲ್ಲಿ ಸ್ಟೇಷನ್ ಒಳಗಡೆ ಲಾರಿ ಹೋಗಿ ಡೀಲ್ ಆಗಿ ಹೊರಗಡೆ ಬಂದ್ರು ಕೂಡ ಇಲ್ಲಿ ಮೇಲಾಧಿಕಾರಿಗಳಿಗೂ ಗೊತ್ತಿದ್ರು ಮೌನ ವಹಿಸ್ತಾ ಇದ್ದಾರ. ಈ ಬಗ್ಗೆ ಇಷ್ಟು ನಿರ್ಲಕ್ಷ್ಯ ಯಾಕೆ? ಬಡವರಿಗೆ ಸೇರ್ಬೇಕಾದಂತ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದ್ರು ಕೂಡ ಒಂದ್ ಕಡೆ ಪೊಲೀಸರು ಡೀಲ್ ಮಾತಾಡ್ತಾರೆ, ಇನ್ನೊಂದು ಕಡೆ ಆಹಾರ ಇಲಾಖೆ ಸುಮ್ಮನೆ ಕೊಟ್ಟಿರ್ತಕ್ಕಂಥದ್ದು ನೋಡಿದ್ರೆ ಎಲ್ಲ ಒಂದ್ ಕಡೆ ಇಡೀ ವ್ಯವಸ್ಥೆ ಈ ಒಂದು ಅಕ್ರಮ ಕೂಟದಲ್ಲಿ ಭಾಗಿಯಾಗಿದೆಯಾ ಅನ್ನೋ ಅನುಮಾನಗಳು ಕೂಡ ಸಾಕಷ್ಟು ಕೇಳ್ಬರ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಾದ್ರೂ ಇನ್ನಾದ್ರೂ ಏನೋ ಪೊಲೀಸ್ ಇಲಾಖೆ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ಅಲ್ಲಿ ಡೀಲ್ ಅನ್ನ ಕುದುರಿಸಿರ್ತಕ್ಕಂಥ ಪೇದೆಗಳ ವಿರುದ್ಧ ಮತ್ತು ಅಲ್ಲಿ ನಿರ್ಲಕ್ಷ್ಯ ವಹಿಸಿರುವಂತಹ ಮೇಲಾಧಿಕಾರಿಗಳ ವಿರುದ್ಧ ಏನಾದ್ರೂ ಕ್ರಮ ಕೈಗೊಳ್ಳುತ್ತಾ ಅನ್ನೋದು ಕಾರಣವಾಗಿರ್ತಕ್ಕಂಥದ್ದು. ಪ್ರಜ್ವಲ ಸ್ವಾಮಿ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. Thank you.